ಇಡೀ ಒಂದು ತಾಲೂಕಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಕುಟುಂಬ ಒಂದು ಸಮಯದಲ್ಲಿ ಒಂದು ರೀತಿಯಾದಂತಹ ರಾಜ ಸಿಂಹಾಸನದ ರೀತಿಯಲ್ಲೇ ಬೆಳೆದು ನಿಂತ ಕುಟುಂಬ. ತದನಂತರದಲ್ಲಿ ಆ ಕುಟುಂಬದಲ್ಲಿ ವಿಪರೀತವಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಎದುರಾಗ್ತದೆ. ಕುಟುಂಬ ಇದ್ದರೂ ಕೂಡ ಛಿದ್ರವಾದ ಪರಿಸ್ಥಿತಿ ಹೇಳ್ತಕ್ಕಂಥದ್ದಾಗ್ತದೆ. ಹತ್ತಾರು ರೀತಿಯಾದಂತಹ ಸಮಸ್ಯೆಗಳು, ನೂರಾರು ಜನರ ತೊಂದರೆಗಳು, ಜೊತೆಯಲ್ಲಿ ಮರ್ಯಾದೆ ಮಾನವನ್ನು ತೆಗೆಯುವ ಅಸ್ತ್ರಗಳು ಶಸ್ತ್ರಗಳು ಎಲ್ಲವೂ ಕೂಡ ನಡೆಯುತ್ತೆ. ಆ ಕುಟುಂಬದವರು ಧಾರ್ಮಿಕವಾದಂತಹ ಕೇಂದ್ರಗಳಿಗೆ, ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನು ಯಾರ್ಯಾರು ಏನೇನು ಹೇಳಿಸ್ತಾರೋ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ಆದರೂ ಕೂಡ ಅವರ ಆ ಒಂದು ಸಮಸ್ಯೆ ಇರತಕ್ಕಂಥದ್ದು ಪರಿಹಾರವಾಗದೇ ಇರತಕ್ಕಂತಹ ಸಮಯದಲ್ಲಿ ಕುಲ ಗೌರವವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮಲ್ಲಿಗೆ ಬಂದು ವಿಚಾರವನ್ನು ಮಾಡಿ ಅದರ ಪರಿಹಾರವನ್ನು ಮಾಡಿಕೊಳ್ತಾರೆ. ಮಾಡಿಕೊಂಡು ಕೆಲವು ಸಮಯಗಳಲ್ಲಿ ಆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿದಾದಂತಹ ಚೇತರಿಕೆ ಹೇಳ್ತಕ್ಕಂಥದ್ದು ಕಂಡು ಬರ್ತದೆ. ಜೊತೆಯಲ್ಲಿ ಹೆಸರು ಹೇಳ್ತಕ್ಕಂಥದ್ದು ಮರು ಪ್ರಾಪ್ತಿ ಆಗ್ತದೆ. ಆನಂತರದಲ್ಲಿ ಉದ್ಯೋಗ ವ್ಯವಹಾರಾದಿಗಳು ಸುಗಮವಾಗಿ ಸಾಗ್ತದೆ. ಮನೆಯಲ್ಲಿ ಇರತಕ್ಕಂತಹ ಅನಾರೋಗ್ಯ ಪೀಡನೆ ಇತ್ಯಾದಿಗಳು ಕಡಿಮೆ ಆಗ್ತದೆ. ಇದು ಎಲ್ಲವೂ ಕೂಡ ಆಗಲಿಕ್ಕೆ ಕುಲದೇವಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಕಾರಣವನ್ನು ಕೊಡ್ತದೆ. ಅಂತಹ ದೇವಿಯ ಒಂದು ಅನುಗ್ರಹವನ್ನು ತಗೊಂಡು ಇವತ್ತಿನ ದಿವಸದಲ್ಲಿ ಅವರು ಖುಷಿಯಾಗಿ ಸಂತೋಷವಾಗಿ ಜೀವನವನ್ನು ನಡೆಸುವ ಹಾಗೆ ಆಗಿರ್ತಕ್ಕಂಥದ್ದು. ಇದು ಆಗಿರತಕ್ಕಂಥದ್ದು ದರ್ಭ ಚಿಕಿತ್ಸೆಯ ಮೂಲಕವಾಗಿ ಮತ್ತು ಕುಲವಾಗೇಶ್ವರಿಯ ಅನುಗ್ರಹದಿಂದಾಗಿ